ದುರಂತಗಳು ನಡೆದವು. ಆ ದುರಂತ ದುರ್ಘಟನೆಯನ್ನು ಕೇಳಲು ನನ್ನ ಮನವು ಮುಮ್ಮಾರುತ್ತಿರುವುದು ಮಹಾದೇವ. ಅದನ್ನು ವಿಚಾರಿಸು ನಂದೀಶ್ವರ ಭಕ್ತನಲ್ಲಿ. ನಂದೀಶ್ವರ, ನೀ ಹೇಳು, ಶರಣದಲ್ಲಿ ನಡೆದ ಆ ದುರ್ಘಟನೆಯನ್ನು. ಸರ್ವೇಶ್ವರನ ಧರ್ಮಪತ್ನಿಯು ಕೇಳಿದರೆ ಮನಮರುಗುವುದು. ಬಸವೇಶ್ವರ, ನನ್ನ ಮನಮರುಗುವುದಕ್ಕೆ ಮಹಾದೇವನ ಮುಖಕಾಂತಿಯೇ ಕಾರಣವಾಗಿರುವುದು. ಮರೆ ಮಾಚಬೇಡ. ನನ್ನ ಪತಿಗಾದ ಮರುಕವು ಯಾರಿಂದ ನಡೆಯಿತು? ಆದಿಶಕ್ತಿ ಅರಸನ ಅಂದವಾದ ಮುಖವು ಕಾಂತಿಗೊಂದಿದೆ ಎಂದರೇನು ತಾಯಿ? ಋಷಿಬೇಷ, ಕೈ ಕಂಕಣವನ್ನು ನೋಡಲು ಕನ್ನಡಿ ಬೇಕೇನು? ಪತಿಯ ಮುಖವನ್ನು ನೋಡಿದರೆ ಮರುಕವಾಗುವುದು. ಅದೇನೆಂದು ಬೇಗನೆ ಹೇಳು. ದೇವಿ, ಸೂರ್ಯನ ಕಿರಣಗಳು ಸೋಕಿದರೆ ಕ್ಷಣ ಮಾತ್ರದಲ್ಲಿ ನಾಶವಾಗುವ ಮಂಜುವನಿ ಮುಸುಗಿದರೆ ತಾವರಿಗೆ ಭಂಗವೇ ತಾಯಿ? ನಿಧಾನಿಸು ನಂದೀಶ್ವರ. ಕುಬೇರನ ಕೊಳದಲ್ಲಿನ ತಾವರೆ ಆದರೇನು, ಅದು ಕಾಲಗತಿಯಿಂದ ಕುಂದಿ ಹಾಳಾಗುವುದು. ಕೇಳಿದ್ಯಾ ನಂದೀಶ್ವರ? ಪರಶಿವನ ಪವಿತ್ರವಾದ ಮನಸ್ಸಿನಲ್ಲಿ ಶಾಂತಿ ಇಲ್ಲ. ಕಾಡಿನಲ್ಲಿ ಬೆಳೆದ ಹುಲ್ಲು ಬಲಹೀನವಾದರು ಒಟ್ಟಾಗಿ ಸೇರಿ ಹಗ್ಗವಾದರೆ ಆನೆಯನ್ನೇ ಕಟ್ಟಬಹುದಲ್ಲವೇನು? ಪರಾಶಕ್ತಿ ಬಲಹೀನರಾದ ಮದಮುಖರು ಮಹತ್ಕರವಾದ ಮಹಾದೇವನನ್ನು ಮನಕಾಂಕ್ಷೆಯಿಂದ ನೋಡಲಿಲ್ಲ ಬಸವೇಶ್ವರ! ಅದೋ ಮಧುಮುಖರು ನನ್ನ ಪತಿಗೆ ಬೇಸರ ಉಂಟು ಮಾಡಿದವರು. ಹೇಳುವೆನು ತಾಯಿ. ಆಲಿಸೋ ಜನನೇ ಪರಿಯನೋ, ಆಲಿಸೋ ಜನನೇ ಪರಿಯನೋ, ಆಲಿಸೋ ಜನನೇ. ಸತ್ರಯಾಗದಲ್ಲಿ ಶಿವನ ಜರಿದು ನಿಂತೆ ಪರೋ ತಾಯಿ. ಸತ್ರಯಾಗದಲ್ಲಿ ಶಿವನ ಜರಿದು ನಿಂತೆ ಪರೋ ತಾಯಿ. ಆಲಿಸೋ ಜನನೇ ಪರಿಯನೋ, ಆಲಿಸೋ ಜನನೇ, ಆಲಿಸೋ ಜನನೇ. ಮದಮುಖರು ತಾಯಿ ಶಿವನ ಜರಿದು ನಿಂತೆ ಬರೋ ತಾಯಿ. ಮದಮುಖರು ತಾಯಿ ಶಿವನ ಜರಿದು ನಿಂತೆ ಬರೋ ತಾಯಿ. ಆಲಿಸೋ ಜನನೇ ಪರಿಯನೋ, ಆಲಿಸೋ ಜನನೇ ಪರಿಯನೋ, ಆಲಿಸೋ ಜನನೇ. ಜನನಿ, ಹಸಿವು ಬಾಯಾರಿಕೆಯನ್ನು ನಿವಾರಿಸಿಕೊಳ್ಳಲು ಯೋಗ್ಯವಾದ ಜಲದಲ್ಲಿ ಮೊಸಳೆಗಳು ವಾಸ ಮಾಡುವಂತೆ ಆ ಪುಣ್ಯ ಸತ್ರಯಾಗವು ಮದಮುಖರ ಮನೆಯಾಯಿತು. ಭಕ್ತ ಶಿಖಾಮಣಿ, ಅದನ್ನು ಹೇಳಬಾರದು ಈ ಕೈಲಾಸವಾಣಿಯ ಸಮ್ಮುಖದಲ್ಲಿ. ಅದೇಕೆ ಪತಿದೇವ? ಅದನ್ನು ಹೇಳಿದರೆ ಪ್ರಮಾದವಾಗುತ್ತದೆ ಸತಿ. ನಿನಗೆ ಮುಂದೆ ಗೊತ್ತಾಗುವುದು. ನಂದೀಶ್ವರ, ಕೇಳಿದೆಯಾ? ಕೇಳಿದೆಯಾ ಯಕ್ಷ ಕಿನ್ನರಿಯರ ಗಾನವನ್ನು? ಅವರಾರೆಂದು ನೋಡಿ ಹೇಳುವೆಯಾ? ಅವರೇ ಆದಿಶಕ್ತಿಯ ಹಿರಿಯ ಸಹೋದರಿಯರು. ತಂದೆಯಾದ ದಕ್ಷದೇವನ ಮನೆಯಲ್ಲಿ ನಡೆಯುತ್ತಿರುವ ಸಮಾರಂಭಕ್ಕೆ ಹೋಗುತ್ತಿರುವರು. ಆ ಸಮಾರಂಭವನ್ನು ನೋಡಿಕೊಂಡು ಬರಲು ನನಗೆ ಅಪ್ಪಣೆಯನ್ನು ಕೊಡು. ಸುಖಿಸು, ಸುಖವಾಗಿ ಶಿವ ಗಣಾಧೀಶರನ್ನು ಸೇರಿ ಹೋಗಿ ಬಾ ನಂದೀಶ್ವರ. ನಿನಗೆ ಮಂಗಳವಾಗಲಿ. ಆಗಬಹುದು. ಸ್ವಾಮಿ, ನಂದೀಶನ ಮಾತು ಕೇಳಲಿಲ್ಲವೇನು? ಶಾಂತಳಾಗು ಗೌರಿ. ನಿನ್ನ ಹಿರಿಯ ಸಹೋದರಿಯರು ದಕ್ಷನಾಲಯಕ್ಕೆ ಹೋಗುವುದನ್ನು ನಾನು ಬಲ್ಲೆ. ದೇವ, ಅಲ್ಲಿ ನೋಡಿ, ಆ ಗಗನ ಮಾರ್ಗದಲ್ಲಿ ಸುಂದರ ವಿಮಾನದಲ್ಲಿ ಅನೇಕ ಗಂಧರ್ವ ನಾರಿಯರು ಕಿನ್ನರ ಗೀತೆಯನ್ನು ಹಾಡುತ್ತಾ ಹೀಗೆ ಸಾಲು ಸಾಲಾಗಿ ಹೋಗುತ್ತಿರುವರಲ್ಲವೇನು? ನೀ ನೋಡು ರಾಜೇಶ್ವರಿ, ಆ ಸಂಭ್ರಮವನ್ನು ನೋಡುವ ಅಗತ್ಯ ನನಗಿಲ್ಲ. ಭೂತೇಶ್ವರ, ನಮಗೋಸ್ಕರವಾಗಿ ದೇವಲೋಕದ ಬಡಗಿಯ ಭಿನ್ನಾಣ ಹಸ್ತದಿಂದ ಕಲ್ಯಾಣ ಮಂಟಪವನ್ನು ರಚಿಸಿದ ನನ್ನ ತಂದೆ ದಕ್ಷ ದೇವ. ಆತನ ಮಗಳು ನಾನಲ್ಲವೇ ಶಂಕರ? ಅದಾರಿಗೆ ತಿಳಿಯುತ್ತದೆ ನೀನು ದಕ್ಷದೇವನ ಮಗಳೆಂದು? ನಾನು ದಕ್ಷ ಬ್ರಹ್ಮನ ಮಗಳಾಗದಿದ್ದರೆ ನನಗೆಲ್ಲಿಂದ ಬರುತ್ತಿತ್ತು ಇಂತಹ ಸುಖ ಸಂತೋಷ?
ಅಲ್ಲಿ ಹೋಗುತ್ತಿರುವ ಸುರನಾರಿಯರು ನೋಡಿದ ಮೇಲೆ ಮಗಳು ತಂದೆ ಮನೆ ಮಹೋತ್ಸವಕ್ಕೆ ಹೋಗಬಾರದೇ ಉತ್ತಮ? ಭೂತೇಶ್ವರಿ, ಕಾಗೆಗಳ ಮಧ್ಯದಲ್ಲಿ ಬೆಳೆದ ಕೋಗಿಲೆಯು ಕಾಗೆಗಳ ಮರಿ ಆಗಿದ್ದರೆ ಆ ಕಾಗೆಗಳು ಕೋಗಿಲೆಯ ಮರಿಯನ್ನು ಕೊಲ್ಲುತ್ತರಿಲ್ಲ. ಸತಿ, ನೀನು ದಕ್ಷ ಬ್ರಹ್ಮನ ಮಗಳಾಗಿದ್ದರೆ ಕರೆಸುತ್ತಿದ್ದನ ಆ ನಿನ್ನ ತಂದೆ ದಕ್ಷ ದೇವ. ಹಾಗಾದರೆ ನಾನು ದಕ್ಷ ಬ್ರಹ್ಮನ ಮಗಳಲ್ಲವೇ? ನೀವು ನನ್ನ ತಂದೆಯ ಜಾಮಾತನಲ್ಲವೇ? ಮಂಗಳ, ನೀನು ಆ ದಕ್ಷ ದೇವನಿಗೆ ಮಗಳು ಅಲ್ಲ, ನಾನು ಜಾಮಾತನೂ ಅಲ್ಲ. ದೇವ, ನನಗಿರುವ ಸಂತೋಷವನ್ನು ಮುರಿದಿಕ್ಕಬೇಡ. ಗುರುಮಂದಿರಕ್ಕೆ, ಹಿತಮಂದಿರಕ್ಕೆ, ದೇವಗಿರಿಗೆ ಯಾರಿಂದಲೂ ಕರೆಸಿಕೊಳ್ಳದೆ ಹೋಗಬೇಕೆಂದು ನೀವೇ ಹೇಳುತ್ತಿದ್ದಿರಲ್ಲವೇನು? ಹೌದು, ಆದರೂ ಆ ನಿನ್ನ ತಂದೆಯು ಅವನೋರ್ವ ರಾಜಸದ ಅಹಂಕಾರಿ. ಕಾಡಿನಲ್ಲಿರುವ ದುಷ್ಟ ಮೃಗಗಳಿಗಾದರೂ ಶಾಂತಿಯುಂಟು, ಹುತ್ತದಲ್ಲಿ ವಾಸ ಮಾಡುವ ಸರ್ಪಗಳಿಗುಂಟು ಶಾಂತಿ. ಆದರೆ ನಿಮ್ಮಪ್ಪ ದಕ್ಷ ದೇವನಿಗಿಲ್ಲ ನಮ್ಮಲ್ಲಿ ಶಾಂತಿ. ಅಪ್ಪನ ವಿಷಯಲೇಕೆ ಅಶಾಂತಿಯಿಂದ ಮಾತನಾಡುತ್ತಿರುವಿರಿ? ಮಾತನಾಡಬೇಕಾದ ಸಂಭವ ಉಂಟು, ಮಾತನಾಡುವೆನು ಮಹಾದೇವಿ. ಮರುಗಳಿಸಿ ಕರೆಯುತ್ತಿದೆ ಮತ್ತೊಂದು ನಾದ. ಆ ಕಿನ್ನರಿಯರ ಕೈಬುರುಡೆ ಗೀತೆಯು ನನ್ನನ್ನು ದಕ್ಷ ಲೋಕದ ಕಡೆಗೆ ಸೆಳೆಯುತ್ತಿರುವುದು. ಅದು ಗೀತವಲ್ಲ, ನಿನ್ನ ಆತ್ಮವನ್ನು ಸುತ್ತಿಗಟ್ಟಿ ಎಳೆಯುತ್ತಿರುವ ಕಾಲಪಾಶ. ಯಾವ ಪಾಶವಾದರೆ ತಂದೆ ಮನೆ ಎಂದರೆ ಚಿಕ್ಕಲ್ಲಿ ಹುಟ್ಟಿ ಬೆಳೆದ ನಿವಾಸ. ಹೆಣ್ಣು ಮಕ್ಕಳಿಗೆ ಅದಕ್ಕಿಂತ ಪ್ರಿಯವಾದ ಸ್ಥಳವಿಲ್ಲ. ಆದ್ದರಿಂದ ನಾನು ದಕ್ಷ ಲೋಕಕ್ಕೆ ಹೋಗಲೇಬೇಕು ಸ್ವಾಮಿ. ಸತಿ, ಭ್ರಾಂತಿಯ ನೀ ತೊಲಗಿಸು ದೇವಿ, ಭ್ರಾಂತಿಯ ನೀ ತೊಲಗಿಸು ದೇವಿ. ಶಾಂತಿ ಕೈಯುವೆನೆಂಬ ವಾರ್ತೆಯೋ ಸಾಗದು, ಶಾಂತಿ ಕೈಯುವೆನೆಂಬ ವಾರ್ತೆಯೋ ಸಾಗದು, ಭ್ರಾಂತಿಯ ನೀ ತೊಲಗಿಸು. ಲಭಿಸದ ಫಲವಿಂದು ನಿನಗಾಯಿತೆ, ಲಭಿಸದ ಫಲವಿಂದು ನಿನಗಾಯಿತೆ. ಸಭೆಯ ಸತ್ರದಿ ಆದ ಅಪಮಾನದಿ, ಸಭೆಯ ಸತ್ರದಿ ಆದ ಅಪಮಾನದಿ. ಸದಿ ಬಿಡುವ ನಿನ್ನ ಮನದಾಸೆಯ, ಸದಿ ಬಿಡುವ ನಿನ್ನ ಮನದಾಸೆಯ. ಇದನ ಯಜ್ಞದ ಸದಿಯ ನೋಡಲು, ಇದನ ಯಜ್ಞದ ಸದಿಯ ನೋಡಲು ಸತಿ ಮಂದ ಮತಿ ಬಯಸದಿರು ಪಿತನ ತಿಯ ನೀ ತೊಲಗಿಸೋ ದೇವಿ. ಶಾಂತಿ ಕೈಯುವೆನೆಂಬ ವಾರ್ತೆಯೋ ಸಾಗದು, ಭ್ರಾಂತಿಯ ನೀ ತೊಲಗಿಸೋ ತೊಲಗಿಸೋ ತೊಲಗಿಸೋ. ಹಠ ಬೇಡ ಸತಿ, ನಮ್ಮಲ್ಲಿನ ವಿರೋಧವು ಆ ನಿನ್ನ ತಂದೆಗೆ ಅಪಾರವಾಗಿರುವುದು. ತಾನೇ ಹಾಕಿದ ಮೊಟ್ಟೆಯನ್ನು ತಾನೇ ತಿನ್ನುವ ಕ್ರೂರ ಸರ್ಪದಂತೆ ನನ್ನನ್ನು ಜಾಮಾತನೆಂದು ತಿಳಿಯದೆ ನನ್ನಲ್ಲಿ ವೃಥಾ ವೈರತ್ವದ ಮಾತುಗಳನ್ನಾಡಿದನು. ಆಹಾ, ಇದು ನನ್ನನ್ನು ಕಳಿಸಬಾರದೆಂದು ಆಡುತ್ತಿರುವ ಬಯಲಾಡಂಬರದ ಮಾತು. ನನ್ನ ತಂದೆಗೆ ನಿಮ್ಮಲ್ಲಿ ಅಪಾರ ಪ್ರೇಮವಿರುವುದು. ರಾಜೇಶ್ವರಿ, ಇದುವರೆಗೂ ನಿನ್ನ ಮನ ನೋಯುವುದೆಂದು ಸುಮ್ಮನಿದ್ದೆ, ಕೇಳು. ಆದರೆ ನೆನ್ನಿನ ಸತ್ರಯಾಗ ಸಮಾರಂಭದಲ್ಲಿ ಮನ ಬದಲಾಯಿತು ನಿಮ್ಮಪ್ಪ ದಕ್ಷದೇವನಿಗೆ. ಏನು? ಅಲ್ಲಿ ನಿಮಗಾದ ಅಗ್ರ ಪೂಜೆಯನ್ನು ನೋಡಿ ಸಂತೋಷ ಪಡಲಿಲ್ಲವೇ ನನ್ನ ತಂದೆ ಆ ದಕ್ಷ ದೇವನು? ಏನು ಸಂತೋಷ ಪಟ್ಟನೆ ಆ ನಿನ್ನ ತಂದೆ ದಕ್ಷ ದೇವ? ಬಹಳ ನಿಧಿಯನ್ನು ಬಳಸಿಕೊಂಡಿರುವ ಕಾಳಿಂಗ ಸರ್ಪದಂತೆ ನಿಮ್ಮಪ್ಪನ ಜಿಜ್ಞಾಸೆಯು ಅವನ ಆತ್ಮ ಶರೀರವನ್ನು ಬಂಧಿಸಲ್ಪಟ್ಟು ಅವನ ನಿಷ್ಠೂರವಾದ ನಿರರ್ಥಕವಾದ ಮಾತುಗಳಿಂದ ನನ್ನಲ್ಲಿ ಅತ್ಯಂತರ್ಕವಾದ ವೈರತ್ವದ ಮಾತುಗಳನ್ನಾಡಿದನು. ತಂದೆ ಮಾತು ಬೇಯಿಸಬಾರದು ಭೂತೇಶ್ವರ.
ಬಯಲಾಡಂಬರದ ಮಾತಿಗೆ ಬೇಸರವೇನು ಭೂತೇಶ್ವರಿ? ಬೆಂದಿತೆನ್ನೊಡಲ ಆ ಭವ್ಯ ಸತ್ರ ಯಾಗದ ಪುಣ್ಯ ಪುರುಷರ ಮಧ್ಯದಲ್ಲಿ ಬೆಂದುಕ್ಕುವ ಸಂಹಿತೆಗಳ ಅಗ್ನಿ ಜ್ವಾಲೆಯಂತೆ ನನ್ನನ್ನು ಹೊಗಳುತ್ತಿದ್ದ ದೇವ ಮಂತ್ರಗಳ ಸುನಾದಕ್ಕೆ ನಿಮ್ಮಪ್ಪನ ಕಠೋರವಾದ ವಿಷ ಜ್ವಾಲೆಯ ಮಾತುಗಳಿಂದ ಉಕ್ಕಿ ಬರುತ್ತಿದ್ದ ಆ ಮಂಗಳನಾದವನ್ನು ಮರೆಮಾಚಿತು. ಸಹಿಸಬಹುದು, ಆದರೆ ನಿಮ್ಮಪ್ಪ ದಕ್ಷ ದೇವನ ಹರಿತವಾದ ಹಲುಗು ನನ್ನೊಡಲನ್ನು ದೇವಿ ಇದನ್ನು ತಿಳಿದಿದ್ದ ದಕ್ಷ ಬ್ರಹ್ಮನು ಪಾಷಾಣ ಹೃದಯನಾಗಿ ತನ್ನ ಸಹಮಿತ್ರನಾದ ಭೃಗುವಿನ ಕುಮಂತ್ರದ ಮಾತುಗಳಿಂದ ಮಾರಣ ಮಹಾಯಜ್ಞವನ್ನು ಹೂಡಿ ನನ್ನನ್ನು ಕೊಲ್ಲಲು ಹಣಿ ಮಾಡುತ್ತಿರುವನು. ಮಾರಣ ಮಹಾಯಜ್ಞ ಮಾರಣ ಮಹಾಯಜ್ಞ ಮಾರಣ ಮಹಾಯಜ್ಞ ಬಂಧನ ವಜ್ರರಸದಿಂದ ಬಂಧಿತವಾದ ವಿವೇಕವನ್ನು ಹೇಳಲಾದರೂ ನಾನು ದಕ್ಷ ಲೋಕಕ್ಕೆ ಹೋಗಬಾರದು. ಜೊತೆ ಆ ನಿನ್ನ ತಂದೆ ದಕ್ಷ ದೇವನಿಗೆ ನಿನ್ನ ಈ ಮಾತು ಹಿತವಾಗಿ ತೋರುವುದಿಲ್ಲ. ಅಲ್ಲಿ ನಿನಗೆ ಹಾಗೆ ಸ್ವಾಮಿ, ತಂದೆ ನಿರಾಕರಿಸಿದರೆ ತಾಯಿಯಾದ ವೇದವತಿ ಇಲ್ಲದೆ ಅಲ್ಲದೆ ನನ್ನ ಹಿರಿಯ ಸಹೋದರಿಯರಾದ ರೇವತಿ ಪುಷ್ಪತಿಯರು ನನ್ನನ್ನು ಆಶ್ರಯಿಸುವುದಿಲ್ಲವೇ? ರೇಲು ನಟರಾಜ ಪ್ರಯಾಣಿಸುತ್ತಿದ್ದ ಎನ್ನ ಮನೆದಾಸೆಯ
ಬಯಸದಿರು ರಾಜೇಶ್ವರಿ ಮಹಾಯಜ್ಞರು ಫಲವಿಲ್ಲ ಮಹಾಯಜ್ಞರು ಫಲವಿಲ್ಲ ಮಹಾಬಲಾಂಬ ನಿನ್ನ ಪಿತ ದಕ್ಷ ಹೋಗಲಿರೋ ತಾಯೇ ಎಚ್ಚರ ಸತಿ ಎಚ್ಚರ